ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಅಂದರೆ 14th ವಿಡಿಯೋ ಇದು. ಸೊ 14th ನನ್ನ ಮಗನಿಗೆ 2 ವರ್ಷ ಆಯಿತು. ಸೊ ಅವ್ನ ಬರ್ಡೇನ ನಾವು ಮನೇಲಿ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ ನಮ್ಮ ಮನೆಯವರಿಗೆ ರಜಾ ಇರಲಿಲ್ಲ. ಸೊ 3 ಡೇಸ್ ತುಂಬ ಕೆಲಸ ಇರೋದ್ರಿಂದ ಅವರು 3 ಡೇಸ್ ಲೇಟಾಗೇ ಬಂದರು. ಸೊ ನಾನು ನಮ್ಮ ಅತ್ತೆ ಇಬ್ಬರೇ ಇದ್ವಿ ಮನೆಯಲ್ಲಿ. ಹಾಗಾಗಿ ಅವ್ನ ಬರ್ಡೇನ ನಾವಿಬ್ಬರೇ ಸೇರಿಕೊಂಡು ಮಾಡಬೇಕಾಯ್ತು. ಯಾರನ್ನೂ ಕರೆದಿರಲಿಲ್ಲ, ಯಾಕಂದರೆ ಫಸ್ಟ್ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಲ್ಲ. ಸೊ ಸೆಕೆಂಡ್ ಬರ್ಡೇನ ಸಿಂಪಲಾಗಿ ಮನೇಲೇ ಮಾಡೋಣ ಅಂತ ಮನೇಲೇ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಇದು ನನ್ನ ಮಗಂದು ಅವ್ನು ಚಿಕ್ಕವನಿದ್ದಾಗಿಂದ ಈಗಿನವರೆಗೂ ಎಲ್ಲ ಫೋಟೋಸ್ ಹಾಕಿ ಒಂದು ವಿಡಿಯೋ ಮಾಡಿದೆ. ಸೊ ಹೇಗಾಗಿದೆ ಅಂತ ಗೊತ್ತಿಲ್ಲ, ಚೆನ್ನಾಗಾಗಿದ್ದರೆ ಲೈಕ್ ಮಾಡಿ. ಹ್ಯಾಪಿ ಬರ್ಡೇ ಆರ್ಯನ್, ನೀನು 100 ಕಾಲ ಸುಖವಾಗಿ ಬಾಳು. ಆ ದೇವರು ನಿನಗೆ ವಿದ್ಯೆ, ಬುದ್ಧಿ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಲವ್ ಯು ಮಗನೇ. ಹಾಗೆ ಆರ್ಯನನ್ನು ರೆಡಿ ಮಾಡಿ ನಾನು ನಮ್ಮ ಅತ್ತೆ ಮತ್ತು ಆರ್ಯನ್ 3 ಜನ ಸೇರಿಕೊಂಡು ನಮ್ಮನೆ ಹತ್ತಿರ ಇರೋ ನಾಗರಕಟ್ಟೆಗೆ ಹೋದ್ವಿ. ನಮ್ಮ ಅದೃಷ್ಟಕ್ಕೂ ಏನೋ ಗೊತ್ತಿಲ್ಲ, ಆವತ್ತು ಅವನು ಹುಟ್ಟಿದ ದಿನ ಅಲ್ಲಿ ವರ್ಧಂತಿ ಉತ್ಸವ ಇತ್ತು, ನಾಗದೇವರ ವರ್ಧಂತಿ ಉತ್ಸವ ಇತ್ತು. ಸೊ ಹಾಗೆ ಅನ್ನ ಸಂತರ್ಪಣೆ ಕೂಡ ಇತ್ತು. ಮಹಾಮಂಗಳಾರತಿ, ಪೂಜೆ, ಹಾಗೆ ಪ್ರಸಾದ ಎಲ್ಲ ತಗೊಂಡು ನಾವು ಊಟ ಮಾಡೋಕ್ಕೆ ಹೋದ್ವಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಂಜೆ ಆಗಿತ್ತು. ಸೊ ಹಾಗೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ನನ್ನ ಮಗನಿಗೆ ಗೋಧಿ ಹಿಟ್ಟಿನ ಪಾಸ್ತಾ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡಿಕೊಟ್ರೆ ಅವನು ತುಂಬ ಚೆನ್ನಾಗಿ ಅದನ್ನು ತಿಂತಾನೆ. ಸೊ ಹಾಗೆ ಪಾಸ್ತಾ ಮಾಡೋಣ ಅಂತ ಎಲ್ಲ ವೆಜಿಸ್ನು ಕಟ್ ಮಾಡಿಕೊಂಡು ಇಲ್ಲಿ ನಾನು ಈರುಳ್ಳಿ ಹಾಗೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ. ಬೀನ್ಸ್ ಇರಲಿಲ್ಲ, ಸೊ ನೀವು ಮಾಡೋದಾದರೆ ಬೀನ್ಸ್ ಇದ್ದರೆ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ವೆಜಿಟೇಬಲ್ಸನ್ನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಟೊಮೆಟೊ ಕೆಚಪ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಬೇಯಿಸಿಟ್ಕೊಂಡಿರೋಂಥ ನಾನಿಲ್ಲಿ ಮೈದಾ ಹಿಟ್ಟಿನ ಪಾಸ್ತಾ ಯೂಸ್ ಮಾಡ್ತಾಯಿಲ್ಲ, ಗೋಧಿ ಹಿಟ್ಟಿನ ಪಾಸ್ತಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗೋಧಿ ಹಿಟ್ಟಿನ ಪಾಸ್ತಾ ತುಂಬ ಹೆಲ್ದಿಯಾಗಿರುತ್ತೆ. ಮೈದಾ ಹಿಟ್ಟಿನ ಪಾಸ್ತಾ ಕೊಡೋಕ್ಕಿಂತ ಈ ಗೋಧಿ ಹಿಟ್ಟಿನಲ್ಲಿ ಮಾಡಿರ್ತಾರಲ್ಲ ಆ ಪಾಸ್ತಾನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ.